ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಮುಖಂಡನಿಗೆ ರಾಜ್ಯ ಸಚಿವ ಸ್ಥಾನಮಾನ ಸಿಕ್ಕಿದೆ. ಶಿಕಾರಿಪುರದ ಬಿಜೆಪಿ ಮುಖಂಡ ಬಿಡಿ ಭೂಕಾಂತ್ ಅವರಿಗೆ ಮೊನ್ನೆ ನಿಗಮ ಮಂಡಳಿಗಳಿಗೆ ರಾಜ್ಯ ಸಚಿವ ಸ್ಥಾನಮಾನವನ್ನು ಕೊಡಲಾಯಿತು. 54 ನಿಗಮ ಮಂಡಳಿಗಳಿಗೆ, ಅದರಲ್ಲಿ ಭೂಕಾಂತ್ ಅವರಿಗೂ ಕೂಡ ಈಗ ರಾಜ್ಯ ಸಚಿವ ದರ್ಜೆಯ ಸ್ಥಾನಮಾನವನ್ನು ಕೊಡಲಾಗಿದೆ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಸಿಟ್ಟಿಗೆ ಕಾರಣ ಆಗಿದೆ. ಬಿಜೆಪಿ ಅವರಿಗೆ ಯಾಕೆ ಕೊಟ್ರಿ ಎನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಇನ್ನು ಬಿಡಿ ಭೂಕಾಂತ್ ಅವರ ಪತ್ನಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ. ಭೂಕಾಂತ್ ಅವರು ಕೂಡ ಬಿಜೆಪಿ ಜೊತೆಗೆ ಗುರುತಿಸಿಕೊಂಡವರು. ಹಾಪ್ಕಾಮ್ನ ಅಧ್ಯಕ್ಷರಾಗಿ, ರಾಜ್ಯ ತೋಟಗಾರಿಕಾ ಮಹಾಮಂಡಳಿಯ ಅಧ್ಯಕ್ಷರಾಗಿ ಸದ್ಯ ಅವರು ಜವಾಬ್ದಾರಿಯಲ್ಲಿದ್ದಾರೆ. ನೋಡ್ತಾ ಇದ್ದೀರಿ, ಮೊನ್ನೆ 54 ಮಂದಿಗೆ ಏನು ರಾಜ್ಯ ಸಚಿವ ಸಂಪುಟ ಸ್ಥಾನಮಾನ, ರಾಜ್ಯ ಸಚಿವರಿಗೆ ಏನು ಸ್ಥಾನಮಾನ ಇದೆಯೋ ಅದನ್ನು ನಿಗಮ ಮಂಡಳಿಯ ಅಧ್ಯಕ್ಷರಿಗೂ ಕೂಡ ಕೊಡಲಾಗಿತ್ತು. ಇದರಲ್ಲಿ ಭೂಕಾಂತ್ ಅವರು ಕೂಡ ಒಬ್ಬರು. ಭೂಕಾಂತ್ ಅವರು ಬಿಜೆಪಿ ನಾಯಕರ ಜೊತೆಗಿರುವಂಥ ಫೋಟೋಗಳನ್ನು ನೋಡ್ತಾ ಇದ್ದೀರಿ. ಯಡಿಯೂರಪ್ಪ ಅವ್ರ ಜೊತೆಗಿರೋದು, ವಿಜಯೇಂದ್ರ ಅವ್ರ ಜೊತೆಗಿರೋದು. ಈ ಬಿಡಿ ಭೂಕಾಂತ್, ಡಾಕ್ಟರ್ ಬಿಡಿ ಭೂಕಾಂತ್ ಇವರು ಹಾಪ್ಕಾಮ್ಸ್ನ, ಶಿವಮೊಗ್ಗದ ಹಾಪ್ಕಾಮ್ಸ್ನ ಅಧ್ಯಕ್ಷರು, ತೋಟಗಾರಿಕಾ ಮಹಾಮಂಡಳಿಯ ಅಧ್ಯಕ್ಷರು. ಸದ್ಯ ಇದು ಚರ್ಚೆ ಕಾರಣ ಆಗ್ತಾ ಇದೆ. ಯಾಕೆ ಒಬ್ಬ ಬಿಜೆಪಿ ನಾಯಕರಿಗೆ ರಾಜ್ಯ ಸಚಿವ ದರ್ಜೆಯ ಸ್ಥಾನಮಾನವನ್ನು ಕೊಡಲಾಗಿದೆ ಅಂತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಇದು ಕಣ್ತಪ್ಪಿನಿಂದ ಆಗಿರುವಂಥ ದೋಷನ ಅಥವಾ ಬೇರೆ ಏನಾದರೂ ಮಿರಾಕಲ್ಗಳಾಗಿದೆಯಾ ಇಲ್ಲಿ? ರಕ್ಷತ್, ಇದು ಕಣ್ತಪ್ಪಿನಿಂದ ಆಗಿರ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇರೋದೇ 122 ನಿಗಮಗಳು. ಈ ನಿಗಮಗಳಲ್ಲಿ ಪ್ರತಿಯೊಬ್ಬರನ್ನ ನೇಮಿಸೋದಕ್ಕೂ ಕೂಡ ತಮ್ಮದೇ ಬೆಂಬಲಿಗರನ್ನ ಹಿಡಿದುಕೊಂಡು ಸಿಎಂ ಡಿಸಿಎಂ ನ ಮನೆ ಬಾಗಿಲಿಗೆ ಅಲೆದು ಕೊನೆಗೆ ಈ ಪಟ್ಟಿ ರೆಡಿ ಆಗುತ್ತೆ. ಅಂಥದ್ರಲ್ಲಿ ಬಿಜೆಪಿ ಮುಖಂಡರನ್ನ ಈ ಪಟ್ಟಿಗೆ ಸೇರಿಸಿದ್ದಾರೆ ಅಂದ್ರೆ ಇದು ಕಣ್ತಪ್ಪಿನಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಗೊತ್ತಿದ್ದೇ ಆಗಿದೆ ಅನ್ನೋದು ಸತ್ಯ. ಆ ಗೊತ್ತಿದ್ದು ಆಗುವಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಮಾತುಕತೆಗಳು ಅಥವಾ ಒಪ್ಪಂದಗಳು ಅಥವಾ ಅಡ್ಜಸ್ಟ್ಮೆಂಟು ಇದು ಏನಂತ ಕರಿಬೇಕು ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಂತೂ ಈ ಆದೇಶ ಆದ್ಮೇಲೆ ಅವರ ಆಕ್ರೋಶ ಕಟ್ಟೆ ಹೊಡೆದಿದೆ. ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದಂತ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಕೊಡಬೇಕು, ಅವರಿಗೆ ನೇಮಕ ಮಾಡಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರೂ ಬಯಸುವಂಥದ್ದು. ಆದ್ರೆ ಕಾರ್ಯಕರ್ತರ ಭಾವನೆಗೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಳ್ತಾ ಇರುವಂತದ್ದು ತೀವ್ರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಅದರಲ್ಲೂ ಕೂಡ ಶಿಕಾರಿಪುರ ವಿಜೇಂದ್ರ ಅವರ ಕ್ಷೇತ್ರ, ಯಡಿಯೂರಪ್ಪನವರ ಕ್ಷೇತ್ರ ಆಗಿತ್ತು. ಅಂತ ಕಡೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರನ್ನೇ ಕರೆದುಕೊಂಡು ಬಂದು ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿ ಅದರಲ್ಲಿ ರಾಜ್ಯ ಸಚಿವ ಸ್ಥಾನಮಾನ ಕೊಡುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ಹೈಕಮಾಂಡ್ ತನಕ ಕೂಡ ದೂರು ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರ ಗಮನಕ್ಕೂ ಕೂಡ ಈ ವಿಚಾರ ಹೋಗಿದೆ. ಹೇಗೆ ರಾಜ್ಯ ಸಚಿವ ಸ್ಥಾನಮಾನವನ್ನ ಬಿಜೆಪಿ ಮುಖಂಡರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾರೆ ಅನ್ನುವಂತಹ ಆಕ್ಷೇಪಗಳು ಕೂಡ ವ್ಯಕ್ತವಾಗಿದೆ. ಸೊ ಇದರ ಹಿಂದೆ ಇರ್ತಕ್ಕಂತಹ ಅಡ್ಜಸ್ಟ್ಮೆಂಟ್ ರಾಜಕಾರಣವೂ ಏನಾದ್ರೂ ಇದರಲ್ಲಿ ಕಾರಣ ಇದೆಯಾ? ಈ ತರದ ಅನುಮಾನಗಳನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನ ಹೈಕಮಾಂಡ್ ಗಮನಕ್ಕೆ ತರುವಂತ ಪ್ರಯತ್ನದ ತಯಾರಿ ಕೂಡ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ರಕ್ಷತ್, ಒಟ್ನಲ್ಲಿ ಈ ಆದೇಶಗಳು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ರೀತಿಯಾದಂತ ನೈತಿಕ ಬಲವನ್ನ ಕುಗ್ಗಿಸುವಂತಹ ಕೆಲಸ ಆದಂಗ ಆಗ್ತಾ ಇದೆ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಜೊತೆಗೆ ಬಡದಾಡಿದೀವಿ, ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದೀವಿ, ಅವ್ರ ಜೊತೆಗೆ ಹೋರಾಟ ಮಾಡಿದೀವಿ, ಸರ್ಕಾರ ತರೋದ್ರಲ್ಲಿ ಶ್ರಮ ವಹಿಸಿದ್ದೀವಿ. ಅಂತ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಸಿಗಬೇಕಾದಂತ ಸ್ಥಾನಮಾನವನ್ನ ಬಿಜೆಪಿ ಮುಖಂಡರಿಗೆ ನೀಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.